ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರ. ಅದಿತಿ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿ 11:30 ಹಾಗೆ ಫಸ್ಟ್ ನ್ಯಾಪ್ ತೊಗೊಂಡ್ರು. ಆವಾಗ ನನ್ನ ಒಂದು ಕೆಲಸಗಳೆಲ್ಲ ಇತ್ತು, ಅದನ್ನು ಶುರು ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದೆ. ದಿನ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ, ಹೇಗೆ ದಿನ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ನ್ಯೂ ಮಾಮೀಸ್ಗೆ ಅಥವಾ ತಾಯಂದಿರಿಗೆ ದಿನ ಹೇಗೆ ಶುರು ಆಗುತ್ತೆ ಅನ್ನೋದು ತಮ್ಮ ಮಕ್ಕಳನ್ನು ನೋಡ್ಕೊಳ್ಳೋದ್ರಲ್ಲಿ, ಮನೆ ಕೆಲಸ ಮಾಡೋದ್ರಲ್ಲಿ ಮತ್ತು ಫ್ಯಾಮಿಲಿನ ನೋಡ್ಕೊಳ್ಳೋದ್ರಲ್ಲೇ ದಿನ ಕಳೆದು ಹೋಗ್ಬಿಡುತ್ತೆ. ಸೆಲ್ಫ್ ಕೇರ್ ಅನ್ನೋದು ಪ್ರತಿಯೊಬ್ಬ ಮಾಮೀಸು ಮರ್ತು ಹೋಗೋದು ಅಥವಾ ಸೆಲ್ಫ್ ಕೇರ್ ಮಾಡಿಕೊಳ್ಳದೆ ಇರೋದು ಕಾಮನ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಯಾಕಂತಂದರೆ ನಾನು ತಾಯಿ ಆದಮೇಲೇ ನನಗೂ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಕೆಲವೊಂದು ಸಲ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ನ್ಯೂಟ್ರಿಷನ್ ತೊಗೊಳ್ಳೋದಿರ್ಬೋದು, ನೀರು ಚೆನ್ನಾಗಿ ಕುಡಿಯೋದಿರ್ಬೋದು ಮರ್ತೇ ಹೋಗ್ತೀನಿ. ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ನಾವು ಎಷ್ಟು ನ್ಯೂಟ್ರಿಷಿಯಸ್ ಆಹಾರ ತೊಗೊಳ್ತೀವಿ, ಎಷ್ಟು ನೀರು ಚೆನ್ನಾಗಿ ಕುಡಿತೀವಿ ಆ್ಯಂಡ್ ನಮಗೋಸ್ಕರ ಸೆಲ್ಫ್ ಟೈಮ್ ಅನ್ನೋದನ್ನು ಎಷ್ಟು ತೊಗೊಳ್ತೀವಿ, ಸ್ಟ್ರೆಸ್ ಫ್ರೀ ಆಗಿ ಇರ್ತೀವಿ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲಸ ಮಾಡ್ಕೊಳ್ತಾ ಇದ್ದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅದಿತಿ 1:30 ಅಥವಾ 2 o'clock ಹಾಗೆ ಎದ್ದೊಳ್ತಾರೆ. ನನಗೊಂದು ಲಾಂಗ್ ಸ್ಟ್ರೆಚ್ಚಲ್ಲಿ ಕೆಲಸ ಮಾಡ್ಕೊಳ್ಬಹುದು. ಎಡಿಟಿಂಗ್ ಕೆಲಸಗಳು ಡೈಲಿ ಈಗ ಇರುತ್ತೆ. ಡೈಲಿ ವ್ಲಾಗ್ಸ್ನೆಲ್ಲ ಹಾಕ್ತಾ ಇದ್ದೀನಿ ಆ್ಯಂಡ್ ಅದಿತಿ ಯೂಟ್ಯೂಬ್ ಚಾನಲ್ಗೂ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ. ಅದಕ್ಕೋಸ್ಕರ ಡೈಲಿ ಎಡಿಟಿಂಗ್ ಇರುತ್ತೆ ಆ್ಯಂಡ್ ಅದರ್ ಕೆಲಸಗಳು, ನನ್ನ ಥೆರಪಿ ಕೆಲಸಗಳು ಲ್ಯಾಪ್ಟಾಪಲ್ಲಿ ಇದ್ದೇ ಇರುತ್ತೆ ಡೈಲಿ. ಅದಕ್ಕೋಸ್ಕರ ಮಾಡೋಣ ಅಂತ ಕೂತ್ಕೊಂಡೆ. ಅದಿತಿ ಡಿಸ್ಟರ್ಬ್ ಸ್ಲೀಪ್ ಇದೆ. ಹಲ್ಲು ಬರ್ತಾ ಇರೋದ್ರಿಂದ ಹಲ್ಲು ನೋವಿಗೇನೋ ಗೊತ್ತಿಲ್ಲ, ಡಿಸ್ಟರ್ಬ್ ಸ್ಲೀಪ್ ಅಂತೂ ಖಂಡಿತ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದಿತಿ ಇಷ್ಟು ಬೇಗ ಎದ್ದೇಳ್ತಾರೆ ಅಂತ. 12:30ಗೆಲ್ಲ ಎದ್ಬಿಟ್ರು. ಹಾಗೂ ಫೀಡ್ ಮಾಡಿಸಿ ಮಲಗಿಸೋಣ ಅಂತ ಟ್ರೈ ಮಾಡಿದೆ, ಅದಿತಿ ಮಲ್ಕೊಳ್ಳೇ ಇಲ್ಲ. ಅದಿತಿಗೆ ಮಧ್ಯಾಹ್ನದ ಊಟಕ್ಕೆ ಮೆಂತ್ಯ ಕಿಚಡಿ ಮಾಡ್ಕೊಡೋಣ, ಮೆಂತ್ಯ ಸೊಪ್ಪಿನ ಕಿಚಡಿ ಅಂತ ಅಂದ್ಕೊಂಡಿದ್ದೆ. ಯೂಶಲಿ ನಾನು 1 o'clock ಹಾಗೆ ಅಡುಗೆ ಮನೆಗೆ ಬಂದು ಪ್ರಿಪೇರ್ ಮಾಡಿ ಹೋಗ್ತೀನಿ, ಅದಿತಿ ಎದ್ಮೇಲೆ ತಿನ್ನಿಸ್ತೀನಿ. ಆದರೆ ಪ್ರಿಪ್ರೇಷನು ಮಾಡಿರಲಿಲ್ಲ. ಸರಿ ಅಂತ ಅದಿತಿ ಎದ್ದ ತಕ್ಷಣ ಸ್ವಲ್ಪ ಈಗ ಕ್ರ್ಯಾಂಕಿ ಆಗಿದ್ದರು. ಅದಕ್ಕೋಸ್ಕರ ಅದಿತಿನ ಹಾಗೆ ಕೂರಿಸಿ ಅಲ್ಲೇನೆ ಸ್ಲ್ಯಾಬ್ ಮೇಲೆ ನನಗೊಂದು ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ. ಅಂತಂದರೆ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗೋದಕ್ಕೆ. ಆಲ್ಸೋ ನನ್ನ ಒಂದು ಪೀರಿಯಡ್, ಮಂತ್ಲಿ ಪೀರಿಯಡ್ ಸಹ ನನಗೆ ಬಂದಿತ್ತು. ಅದಕ್ಕೋಸ್ಕರ ಸ್ವಲ್ಪ ಹೊಟ್ಟೆ ನೋವಿತ್ತು. ಇದರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಆ್ಯಂಡ್ ಬ್ರೆಸ್ಟ್ ಮಿಲ್ಕ್ಗೂ ಸಹ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ, ಒಳ್ಳೆಯದಾಗತ್ತೆ. ಅದಕ್ಕೋಸ್ಕರ ಆ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ. ಅದಿತಿ ಎತ್ಕೊಮಮ್ಮ ಅಂತ ಹೇಳ್ತಾನೆ ಇದ್ರು ಸಂಹಾವ್. ಆ್ಯಂಡ್ ಅದಿತಿ ಸ್ನ್ಯಾಕ್ಗೆ ಇವತ್ತು ನಾನು ಕಡಲೆ ಬೀಜನ ನೆನೆಸಿ ಇಟ್ಟಿದ್ದೆ. ಅಂತಂದರೆ ನೈಟ್ ಸೋಕ್ ಮಾಡಿ ಇಟ್ಟು ಸಂಜೆ ಸ್ನ್ಯಾಕ್ಗೆ ಅದನ್ನು ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ಇಟ್ಟಿದ್ದೆ. ಅದನ್ನು ಒಂದು 2 ಕಾಳು ಬಾಯಿಗೆ ಹಾಕಿದೆ, ಕೈಗೆಲ್ಲ ಕೊಟ್ಟಿದ್ದೆ ಆಟಾಡೋದಕ್ಕೆ. ಆಟಾಡ್ತಿದ್ರು, ಬಟ್ ಸ್ಟಿಲ್ ಎತ್ಕೋ ಅಮ್ಮ ಅಂತ ಹೇಳ್ತಿದ್ರು. ಆ್ಯಂಡ್ ಆ ಕಡೆ ಜೀರಾದು ಇದು ನೀರು, ಈ ರೆಸಿಪಿನ ನಾನು ಹೇಳ್ತೀನಿ, ನೀವು ಇದನ್ನು ಟ್ರೈ ಮಾಡಿ. ನಿಮಗೆ ಪೀರಿಯಡ್ ಟೈಮಲ್ಲಿ ಸ್ವಲ್ಪ ಎದೆ ಹಾಲು ಕಡಿಮೆ ಆದಂಗೆ ಅನಿಸೋದು, ಫೀಲ್ ಆಗೋದು ಅದೆಲ್ಲ ನಾರ್ಮಲು. ಪೀರಿಯಡ್ಸ್ ಟೈಮಲ್ಲಿ ನೀವು ನೀರು ಚೆನ್ನಾಗಿ ಕುಡಿಬೇಕಾಗತ್ತೆ, ಆಹಾರನ ಚೆನ್ನಾಗಿ ತಗೊಳ್ಳಿ, ನ್ಯೂಟ್ರಿಷಿಯಸ್ ಆಹಾರನ ತಗೊಂಡು. ಮತ್ತು ಈ ರೀತಿ ಜೀರಾ ಕಷಾಯ ಆ್ಯಂಡ್ ಫ್ಲ್ಯಾಕ್ಸೀಡಲ್ಲಿ ಕಷಾಯ ಮಾಡ್ಕೊಂಡು ಕುಡಿತೀನಿ. ಸಾಕಷ್ಟು ಹೋಮ್ ರೆಮಿಡೀಸ್ನ ನಾನು ಟ್ರೈ ಮಾಡ್ತಿರ್ತೀನಿ ಹಾಲನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಮುಂದಿನ ದಿನಗಳಲ್ಲಿ ನಾನು ಆ ಎಲ್ಲ ಒಂದು ರೆಮಿಡೀಸ್ನ ನಿಮಗೂ ಹೇಳ್ಕೊಡ್ತೀನಿ. ಇವತ್ತು ನಾನು ಜೀರಾ ಕಷಾಯನ ಮಾಡ್ಕೊಂಡು ಕುಡಿದೆ. ಅದಿತಿ ಎತ್ಕೊಮಮ್ಮ ಅಂತ ಹೇಳಿದ್ಕೆ ಬಟ್ ಬೇಬಿ ತೊಗೊಂಡು ಬಂದು ಅದಿತಿನ ಎತ್ಕೊಂಡಿದ್ದೆ. ಸ್ವಲ್ಪ ಹೊತ್ತಷ್ಟೇ ಅದಿತಿ, ಆಮೇಲೆ ಶಿಲ್ ಬಿ ಪರ್ಫೆಕ್ಟ್ಲಿ ಫೈನ್. ಸ್ವಲ್ಪ ಹೊತ್ತಾದಮೇಲೆ ಇಳ್ದು ಹೋಗ್ತೀನಿ, ನಾನೇ ಆಟಾಡ್ತೀನಿ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಮೆಂತ್ಯ ಕಿಚಡಿಗೆ ರೆಡಿ ಮಾಡ್ಕೊಳ್ಬೇಕಿತ್ತು. ಕಿಚಡಿ ವಿಲ್ ಬಿ ವೆರಿ ಸಿಂಪಲ್. ನಾನು ಅದಿತಿಗೆ ಸಣ್ಣ ಈರುಳ್ಳಿನ ಈಗ ಕೊಡ್ತಾ ಇದ್ದೀನಿ. ಅಂತಂದರೆ ಮನೆಗೂ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ.
ಪೀರಿಯಡ್ಸ್ ಟೈಮಲ್ಲಿ ಯಾಕೆ ಈ ರೀತಿ ಹಾಲು ಕಡಿಮೆ ಆದಂಗೆ ನಮಗೆ ಫೀಲ್ ಆಗುತ್ತೆ, ಕೆಲವೊಂದು ಸಲ ಕಡಿಮೆನೂ ಆಗುತ್ತೆ. ಯಾಕೆ ಅಂತಂದರೆ ಹಾರ್ಮೋನಲ್ ಚೇಂಜಸ್ ಅಲ್ವಾ ಪ್ರತಿ ತಿಂಗಳು ನಮಗೆ, ಅಂತಂದರೆ ಹೆಣ್ಮಕ್ಳಿಗೆ ಆಗೋದು. ಅದಕ್ಕೋಸ್ಕರ ಈ ರೀತಿ ಚೇಂಜಸ್ ಆಗುತ್ತೆ. ಆ್ಯಂಡ್ ನಾವು ಈ ರೀತಿ ಹೋಮ್ ರೆಮಿಡೀಸು ಮತ್ತು ನೀರು ಆ ಟೈಮಲ್ಲಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುವಂತಹ ಆಹಾರನ ತೊಗೊಂಡ್ರೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ನನಗೆ ಪೀರಿಯಡ್ಸ್ ಬರುವಂತಹ ಟೈಮಲ್ಲಿ ನಾನು ಈ ರೀತಿ ಕಷಾಯನ ಮಾಡ್ಕೊಂಡು ಕುಡಿತೀನಿ. ಆ್ಯಂಡ್ ಅಂಥ ಟೈಮಲ್ಲಿ ಇನ್ಕ್ರೀಸ್ ಆಗುವಂತಹ ಫುಡ್, ಈಗ ಸಬ್ಬಕ್ಕಿ ಇರಬಹುದು, ಬೆಳ್ಳುಳ್ಳಿ ಇರ್ಬೋದು, ಅಂತಂದರೆ ಬೆಳ್ಳುಳ್ಳಿ ರೈಸು, ಅದಕ್ಕೆ ಮೆಣಸು ಹಾಕಿ, ಅಂತಂದರೆ ಪೆಪ್ಪರ್ ಗಾರ್ಲಿಕ್ ರೈಸ್ ಅದಿತಿಗೆ ಯಾವ ರೀತಿ ಮಾಡ್ಕೊಡ್ತೀನಿ, ಇನ್ನೊಂದು ಸ್ವಲ್ಪ ಸ್ಪೈಸಸ್ನ ಜಾಸ್ತಿ ಹಾಕ್ಕೊಂಡು ನಾನು ಅದನ್ನು ಮಾಡ್ಕೊತೀನಿ. ಆ್ಯಕ್ಚುಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಅದನ್ನೇ ಮಾಡಿದ್ದೆ. ಇಷ್ಟಪಟ್ಟು ನಾನು ತಿಂದೆ, ನನಗಿಷ್ಟ ಆಗುತ್ತೆ ಅದು. ಏನಕ್ಕಂತಂದರೆ ಕೆಲವೊಂದು ಸಲ ಇಷ್ಟ ಆಗಿಲ್ಲ ಅಂತಂದ್ರೂ ಮಗುಗೋಸ್ಕರ, ಬ್ರೆಸ್ಟ್ ಮಿಲ್ಕ್ಗೋಸ್ಕರ ನಾ ತಿನ್ನಲೇಬೇಕಾಗತ್ತೆ. ಯಾಕಂತಂದರೆ ನನ್ನ ಪ್ರಯಾರಿಟಿ ಇರೋದು ಅದಿತಿಗೆ ಬ್ರೆಸ್ಟ್ ಮಿಲ್ಕ್ನ ಚೆನ್ನಾಗಿ ಫೀಡ್ ಮಾಡಿಸ್ಬೇಕು ಅಂತ. ಮೆಂತ್ಯ ಸೊಪ್ಪಿನ ಕಿಚಡಿಗೆ ಮೆಂತ್ಯ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ ಅದನ್ನೆಲ್ಲನೂ ಮಾಡಿಕೊಂಡೆ. ಅಂದರೆ ಚೆನ್ನಾಗಿ ಈ ಒಂದು ಕಷಾಯ ಬಾಯ್ಲ್ ಆಗಬೇಕು. ನಾನು ನೋಡಿಕೊಂಡೆ ಎಲ್ಲ ಗ್ಯಾಸ್ ಆಫ್ ಹೋಗಿಬಿಟ್ಟಿದೆ, ಎಕ್ಸಾಸ್ಟ್ ಫ್ಯಾನ್ ಆನ್ ಮಾಡಿದ್ದೆ. ಅದಕ್ಕೋಸ್ಕರ ಇನ್ನೊಂದು ಸಲ ಗ್ಯಾಸ್ನೆಲ್ಲ ಇದು ಮಾಡಿ ಒಂದು ಲೋಟ ದೊಡ್ಡ ಗ್ಲಾಸಲ್ಲಿ ಹಾಕ್ಕೊಂಡಿದ್ದಕ್ಕೆ ನನಗೆ ಹಾಫ್ ಲೋಟದಷ್ಟು ಚೆನ್ನಾಗಿ ಕುದ್ದು ಅದು ಅಂತಂದರೆ ಕಡಿಮೆ ಆಗಿತ್ತು. ಸೊ ಈ ರೀತಿ ಕಷಾಯ ಇರುತ್ತೆ. ಇದಕ್ಕೆ ನೀವು ಜೇನುತುಪ್ಪ ಹಾಕ್ಕೊಂಡು ಕುಡಿಬೋದು ಆ್ಯಂಡ್ ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ಬಹುದು. ಹೇಗೆ ಮಾಡೋದು ಅಂತಂದರೆ, ಒಂದು ದೊಡ್ಡ ಗ್ಲಾಸ್ ನೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿ ಸೋಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಜೀರನ. ಈ ರೀತಿ ಜೀರ ಆಗಿರಬೇಕು, ಚೆನ್ನಾಗಿ ದಪ್ಪ ಆಗಿರಬೇಕು ಜೀರ. ಆವಾಗ ನಾವು ಇದನ್ನು ಸೋಸ್ಕೊಂಡು ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು. ನನಗೆ ಕುತ್ಕೊಂಡು ಪೇಷನ್ಸಿಂದ ಆರಾಮಾಗಿ ಕುಡಿಯೋದಕ್ಕೆ ಖಂಡಿತವಾಗ್ಲೂ ಟೈಮ್ ಇರೋದಿಲ್ಲ. ಸೈಮಲ್ಟೇನಿಯಸ್ಲಿ ಅದಿತಿಗೆ ಕಿಚಡಿ ಮಾಡ್ತಿದ್ದೆ, ಹಾಗೆಯೇ ನಾನು ನನ್ನ ಒಂದು ಕಷಾಯ, ನನಗೆ ಬ್ರೆಸ್ಟ್ ಮಿಲ್ಕ್ಗೆ ಸಪೋರ್ಟ್ ಮಾಡುವಂತಹ ಕಷಾಯ ಮತ್ತು ಹೊಟ್ಟೆ ನೋವು ಆ್ಯಂಡ್ ಪೀರಿಯಡ್ಸ್ ಕ್ರಾಮ್ಸ್ ಅಂತ ಏನಂತ ಕರಿತೀವಿ ಅದನ್ನು ಕಡಿಮೆ ಮಾಡುವಂತಹ ಕಷಾಯನ ನಾನು ಎಂಜಾಯ್ ಮಾಡಿದೆ. ಮಧ್ಯ ಮಧ್ಯ ಅದಿತಿ ಬಂದು ಹಗ್ಗಿ ಮಾಡಿ, ಯಾಕೋ ಹಗ್ ಮಾಡಬೇಕು ಅಂತ ಅನ್ನಿಸ್ತು ಅನಿಸುತ್ತೆ. ಮಮ್ಮ ಹಗ್ಗಿ ಮಾಡಿ ಅಂತ ಅಡುಗೆ ಮನೆಗೆ ಬಂದು ಹಗ್ ಮಾಡಿ ಹೋದರು. ಎಷ್ಟು ಮುದ್ದಲ್ಲ ಮಕ್ಕಳು ಬಂದು ಅವರೇ ಕೇಳಿದಾಗ ನನಗೇನೋ ಒಂಥರ ಪ್ರಪಂಚನೇ ಕೈಗೆ ಸಿಕ್ದಂಗೆ ಆಗಿಬಿಡುತ್ತೆ. ಅದಿತಿ ಒಂದೊಂದ್ಸಲ ಎಕ್ಸ್ಪ್ರೆಸಿವ್ ಆಗಿ ಇದ್ದಾಗ ಅದಿತಿಗೆ ಕಿಚಡಿನೂ ಮಾಡೋಣ ಅಂತ ಅಂದ್ಬಿಟ್ಟು ಸೇಮ್ ಪ್ಯಾನ್ನ ಕ್ಲೀನಾಗಿ ವಾಶ್ ಮಾಡಿ ತುಪ್ಪ ಹಾಕಿ, ಯೂಶಲಿ ನಾನು ಪ್ರತಿಯೊಂದು ರೆಸಿಪೀಸ್ಗೂ ಅದಿತಿಗೆ ತುಪ್ಪ ಹಾಕ್ತೀನಿ. ತುಪ್ಪ ಹಾಕೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಕೋಲ್ಡ್ ಆಗೋದಿಲ್ಲ. ತುಪ್ಪ ತುಂಬ ಒಳ್ಳೆಯದು. ಆ್ಯಂಡ್ ನಿಮಗೆ ರಾ ಅಂತಂದರೆ ಜೀರಿಗೆ ತುಂಬ ಹಸಿ ಇದ್ದರೆ ಇಷ್ಟ ಆಗೋದಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಅಂತಂದರೆ, ಇನ್ನೊಂದು ಟಿಪ್ ಯಾವ ರೀತಿ ಅಂತಂದರೆ, ನೈಟ್ ಟೈಮೇ ನೀವು ಜೀರಾ ಇರುತ್ತಲ್ಲ ಅದನ್ನು ಸೋಕ್ ಮಾಡಿ ಒಂದು ಗ್ಲಾಸ್ಗೆ ಇಟ್ಕೊಂಡಿರಬಹುದು. ಅದನ್ನು ಬೆಳಗ್ಗೆ ನೆನೆಯುತ್ತಲ್ಲ, ಚೆನ್ನಾಗಿ ನೆಂದಿರುತ್ತೆ, ಅದನ್ನೇ ನೀವು ಕುಡಿಬೋದು. ಆ ನೀರನ್ನು ಕುಡಿದ್ರೂ ಸಹ ನಿಮಗೆ ಇದೇ ಎಫೆಕ್ಟಿವ್ ಆಗಿ ಇರುತ್ತೆ. ನಿಮಗೆ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆದಾಗ ಇದನ್ನು ಒಂದು ಸಲ ಟ್ರೈ ಮಾಡಿ, ನಿಮಗೆ ಖಂಡಿತವಾಗ್ಲೂ ಒಂದು ಚೇಂಜಸ್ ಕಂಡೇ ಕಾಣುತ್ತೆ. ಏನಕ್ಕಂತಂದರೆ ನಾನು ಇದನ್ನು ಫ್ರಮ್ ದ ಬಿಗಿನಿಂಗ್ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಪೀರಿಯಡ್ ಕ್ರಾಮ್ಸಲ್ಲಿ ನಾನು ಪ್ರತಿ ತಿಂಗಳು ಇದನ್ನು ನಾನು ಟ್ರೈ ಮಾಡ್ತಾನೆ ಇರ್ತೀನಿ. ನನಗೆ ತುಂಬ ವರ್ಕ್ ಆಗಿದೆ. ಯಾಕಂತಂದರೆ ನನಗೆ ತುಂಬ ಪೀರಿಯಡ್ ಕ್ರಾಮ್ಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣವೇ ನಾನು ಅದಿತಿಗೆ ಏನು ಪ್ಲ್ಯಾನ್ ಮಾಡಬೇಕು, ಆ್ಯಕ್ಚುಲಿ ಪ್ರತಿದಿನದ ಮೀಲ್ ಅದಿತಿಗೆ ನಾನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಆ್ಯಂಡ್ ಮನೆಯಲ್ಲಿ ಏನಿದೆ ಏನಿಲ್ಲ, ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಮೀಲ್ ಪ್ಲ್ಯಾನ್ನ ನಾವು ಮುಂಚೆನೇ ಮಾಡಿಟ್ಕೊಂಡಿದ್ರೆ ಎಲ್ಲನೂ ಕರೆಕ್ಟಾಗಿ ಹೋಗುತ್ತೆ, ಆರ್ಗನೈಸ್ಡಾಗಿ ಹೋಗುತ್ತೆ. ಸೊ ಮೆಂತ್ಯ ಸೊಪ್ಪಿತ್ತು, ಮೆಂತ್ಯ ಸೊಪ್ಪಿನ ಕಿಚಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದೇ ರೀತಿ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣವೇ ಇನ್ನೇನು ನಂದು ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಇನ್ನು ಮಧ್ಯಾಹ್ನಕ್ಕೆ ನಾನು ಅಡುಗೆ ಮನೆಗೆ ಹೋಗುವಂತಹ ಸಮಯಕ್ಕೆ ನಾನು ಅದಿತಿಗೆ ಅಕ್ಕಿ ಮತ್ತು ಬೇಳೆನ, ಅಂತಂದರೆ ಇವತ್ತು ಮಸೂರ್ ದಾಲ್ ಹಾಕಿ ನಾನು ಕಿಚಡಿನ ಮಾಡ್ತಿದ್ದೀನಿ. ಸೊ ಅದನ್ನು ನೆನೆ ಹಾಕಿ ಇಟ್ಟಿದ್ದೆ. ಸೊ ಮಧ್ಯಾಹ್ನಕ್ಕೆ ಆರಾಮಾಗಿ ಕಿಚಡಿಗೆ ಅಕ್ಕಿ ಮತ್ತು ಬೇಳೆ ತುಂಬ ಚೆನ್ನಾಗಿ ನೆನೆದಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಯಾಕೆ ಸಾಫ್ಟ್ ಇರಬೇಕು ಅಂತಂದರೆ ಅಕ್ಕಿ ಮತ್ತು ಬೇಳೆ ಒಳಗಡೆ ಒಂದೊಂದ್ಸಲ ಬೇಯೋದಿಲ್ಲ, ಅಂತಂದರೆ ಮೇಲ್ಗಡೆ ಬೆಂದಿರಂಗಾಗಿರುತ್ತೆ, ಮಧ್ಯ ಗಟ್ಟಿ ಇರುತ್ತೆ ಅಕ್ಕಿ ಮತ್ತು ಬೇಳೆಯಲ್ಲಿ. ಆ ರೀತಿ ಆದರೆ ಮಕ್ಕಳಿಗೆ ನುಂಗೋದಕ್ಕೆ ಕಷ್ಟ ಆಗುತ್ತೆ ಆ್ಯಂಡ್ ಜೀರ್ಣಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಕಿಚಡಿನೂ ಬಾಯ್ಲ್ ಆಗ್ತಿತ್ತು. ನಾನು ಪಾಲಕ್ ಕಿಚಡಿ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಮೆಂತ್ಯ ಸೊಪ್ಪಿನ ಕಿಚಡಿನೂ ಡೀಟೇಲಾಗಿ ಬೇಕು ಅಂತಂದರೆ ನನಗೊಂದು ಸಲ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ನಾನು ಆ ರೆಸಿಪಿನೂ ಶೇರ್ ಮಾಡ್ತೀನಿ. ಅದಿತಿಗೆ ಊಟ ರೆಡಿ ಆಯಿತು. ಊಟ ಮಾಡಿಸಿ ಅದಿತಿಗೆ ಅದಾದಮೇಲೆ ಅದಿತಿ ಯಾಕೋ ಅಂತಂದರೆ ಮಕ್ಕಳಿಗೆ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಇದ್ದಾಗ ನಮ್ಮನ್ನು ಜಾಸ್ತಿ ಅಂತಂದರೆ ನಮ್ಮ ಟೈಮ್ನ ಅವ್ರು ಕೇಳ್ತಾರೆ ಅಲ್ಲ. ಆ್ಯಕ್ಚುಲಿ ನನಗೆ ಬೇರೆ ಕೆಲಸ ಇತ್ತು, ಬಟ್ ಸ್ಟಿಲ್ ಅದಿತಿ ವಾಂಟ್ಸ್ ಮೀ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಅದಿತಿಗೋಸ್ಕರನೇ ನಾನು ಟೈಮ್ ಕೊಡೋಣ ಅಂತ ಅಂದ್ಬಿಟ್ಟು ಅದಿತಿ ಜೊತೆ ಆಟಾಡ್ತಿದ್ದೆ.
ಮಕ್ಕಳ ಜೊತೆ ನಾವು ಎಷ್ಟು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಆ್ಯಂಡ್ ಯಾವ ರೀತಿ ಮಕ್ಕಳಿಗೆ ನಮ್ಮ ಒಂದು ಟೈಮ್ ಅನ್ನೋದನ್ನು ಕೊಡ್ತೀವಿ ಅನ್ನೋದ್ರ ಮೇಲೆ ಮಕ್ಕಳ ಒಂದು ಬೆಳವಣಿಗೆ ಇರ್ಬೋದು ಆ್ಯಂಡ್ ಅವರ ಒಂದು ಡೈಲಿ ಒಂದು ಥ್ರೂ ಔಟ್ ಡೇ ಒಂದು ಹ್ಯಾಪಿ ಡೇನ ಮಕ್ಕಳು ಸ್ಪೆಂಡ್ ಮಾಡ್ತಾರೆ. ಇವತ್ತು ಅದಿತಿ ಜೊತೆ ಒಂದು ಫೈನ್ ಮೋಟರ್ ಆ್ಯಕ್ಟಿವಿಟಿ, ಇದನ್ನು ಲಿಂಕ್ಸ್ ಅಂತ ಕರೀತಾರೆ, ಇದನ್ನು ಎಲ್ಲ ಜಾಯಿನ್ ಮಾಡಿಬಿಟ್ಟು ಜಸ್ಟು ಅದಿತಿಗೆ ಪುಲ್ ಮಾಡಿ ಅಂತ ಹೇಳ್ತಾ ಇದ್ದೆ. ಈ ಫೈನ್ ಮೋಟರ್ ಆ್ಯಕ್ಟಿವಿಟಿಯಲ್ಲಿ ತುಂಬ ಚೆನ್ನಾಗಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಹೆಲ್ಪ್ ಆಗುತ್ತೆ ಆ್ಯಂಡ್ ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಆ್ಯಂಡ್ ಐ ಹ್ಯಾಂಡ್ ಕೋಆರ್ಡಿನೇಷನ್ ಚೆನ್ನಾಗಿ ಬರುತ್ತೆ. ಅದಿತಿಗೆ ತುಂಬ ಇಷ್ಟ ಆ್ಯಕ್ಟಿವಿಟೀಸ್ ಅಂತಂದರೆ, ನಾನು ಅದಿತಿ ಡೋರ್ ಕ್ಲೋಸ್ ಮಾಡೋಣ ಆ್ಯಂಡ್ ಪ್ಲೇ ಮ್ಯಾಟ್ನ ತೊಗೊಂಡ್ರೆ ಅದಿತಿ ಆ್ಯಕ್ಟಿವಿಟಿ ಅಂತ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ. ಸೊ ಆ್ಯಕ್ಟಿವಿಟಿನೂ ಚೆನ್ನಾಗಿ ಆಡಿದ್ವಿ ನಾನು ಅದಿತಿ. ಆ್ಯಕ್ಚುಲಿ ನನಗೆ ಏನು ತುಂಬ ಇಷ್ಟ ಆಗುತ್ತೆ ಅದಿತಿಲಿ ಅಂತಂದರೆ, ಯಾವುದೇ ಆ್ಯಕ್ಟಿವಿಟಿಗೆ ಅದಿತಿ ಅಪೋಸ್ ಮಾಡೋದಿಲ್ಲ, ಮಾಡಲ್ಲ ಅಂತ ಹೇಳಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ನಾನು ಅದಿತಿ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ನೀವು ನಿಮ್ಮ ಪೀರಿಯಡ್ಸ್ ಟೈಮಲ್ಲಿ ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗೋದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಅಥವಾ ಯಾವ ರೀತಿ ಆಫ್ಟರ್ ಬೇಬಿ ನಾವು ಪೀರಿಯಡ್ಸ್ ಆದಾಗ ದೇರ್ ವಿಲ್ ಬಿ ಸಮ್ ಹಾರ್ಮೋನಲ್ ಚೇಂಜಸ್ ಆಗೇ ಆಗುತ್ತೆ. ಕೆಲವರಿಗೆ ಕೂದಲು ಜಾಸ್ತಿ ಹೋಗುತ್ತೆ ಆ್ಯಂಡ್ ತುಂಬ ಒಂದು ಏನೋ ಒಂಥರ ಆತಂಕ ಥರ ಫೀಲ್ ಆಗುತ್ತೆ. ಇದೆಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ. ಸೊ ನನಗೆ ಯಾವ ಒಂದು ಇದಿದೆ ಅಂತಂದರೆ, ಪೀರಿಯಡ್ಸ್ ಕ್ರ್ಯಾಂಪ್ ಜಾಸ್ತಿ ಆಗಿದೆ ಆ್ಯಂಡ್ ಆಲ್ಸೋ ಬ್ರೆಸ್ಟ್ ಮಿಲ್ಕ್ ಸ್ವಲ್ಪ ಕಡಿಮೆ ಆದಂಗೆ ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಡ್ರಿಂಕ್ಸ್ಗಳನ್ನ ಅಂತಂದರೆ ಜೀರಾ ಕಷಾಯ ಇರ್ಬೋದು, ಫ್ಲ್ಯಾಕ್ಸೀಡ್ ಇರ್ಬೋದು ಮತ್ತು ಅಜ್ವೈನಲ್ಲೂ ಸಹ ಕಷಾಯಗಳನ್ನ ಮಾಡ್ಕೊಂಡು ಕುಡಿತೀನಿ. ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು ಆ್ಯಂಡ್ ಆ ಟೈಮಲ್ಲಿ ಇರುವಂತಹ ಕ್ರಾಂಪ್ಸ್ ಇರ್ಬೋದು, ಪೇನ್ ಇರ್ಬೋದು, ಅದೆಲ್ಲನೂ ರಿಲೀಫ್ ಆಗುತ್ತೆ. ಪ್ರತಿದಿನ ನಾವು ಮಕ್ಕಳ ಆಹಾರನ ಹೇಗೆ ಪ್ಲ್ಯಾನ್ ಮಾಡಿರ್ತೀವಿ, ಯಾವ ಆಹಾರ ಕೊಟ್ಟರೆ ಯಾವ ಬೆನಿಫಿಟ್ಸ್ ಅಂತ ಪ್ಲ್ಯಾನ್ ಮಾಡಿರ್ತೀವೋ ಅದೇ ರೀತಿ ಮಕ್ಕಳ ನೀರಿನ ವಿಷಯದಲ್ಲೂ ನಾವು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಅಂತಂದರೆ ಅದಿತಿಗೆ ನಾನು ಯಾವ ರೀತಿ ನೀರನ್ನು ಅಂದರೆ ವಾಟರ್ ಇಂಟೇಕ್ನ ನಾನು ಕೊಡ್ತಿರ್ತೀನಿ, ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ, ಅದಿತಿಗೆ ಎವ್ರಿ 1 ಅವರ್ ಅಥವಾ ಎವ್ರಿ 1.5 ಅವರ್ಗೆ ಸೂಸುಗೆ ಕಳಿಸ್ತೀನಿ. ಅಂತಂದರೆ ಪೀ ಮಾಡೋದಕ್ಕೆ ಅದಿತಿಗೆ ಪಾಟಿ ಟ್ರೈನಿಂಗ್ ಮಾಡ್ತಿರೋದ್ರಿಂದ ಆಲ್ಮೋಸ್ಟ್ ಡನ್ ಆಗಿದ್ದಾರೆ ಅದಿತಿ. ಆ ಟೈಮಲ್ಲಿ ಸೂಸು ಮಾಡಿದ ತಕ್ಷಣ ಅಥವಾ ಬಿಫೋರ್ ಸೂಸು ಅದಿತಿಗೆ ನೀರು ಕೊಡ್ತೀನಿ. ಇದರಿಂದ ಮಕ್ಕಳಿಗೆ ಡಿಹೈಡ್ರೇಷನ್ ಆಗೋದಿಲ್ಲ. ಆ್ಯಂಡ್ ಆಟ ಆಡಿದ್ದೆಲ್ಲ ಆಯಿತು, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ. ಏನಕ್ಕಂತಂದರೆ ನನಗೆ ತುಂಬ ಪೀರಿಯಡ್ಸ್ ಕ್ರ್ಯಾಂಪ್ ಇತ್ತು ಆ್ಯಂಡ್ ಯಾಕೋ ಸಖತ್ತು ಒಂಥರ ಮೂಡ್ ಸ್ವಿಂಗ್ಸ್ ಆಗ್ತಾಯಿತ್ತು. ಅದಿತಿನ ರೆಡಿ ಮಾಡಿ ಅಂದರೆ ಫ್ರೆಶ್ ಅಪ್ ಎಲ್ಲ ಮಾಡಿ ಮೇಲೆ ಹೋಗಿದ್ವಿ. ಆ್ಯಂಡ್ ಸೊಪ್ಪಿನ ಕತೆ ಏನಾಗಿದೆ ಅಂತ ನೋಡಬೇಕಲ್ವಾ, ಏನಕ್ಕಂತಂದರೆ ಎಲ್ಲ ಆರಿದೆಯಾ ಹೇಗೆ ಇದೆ ಅಂತ ಸೊಪ್ಪಿನ ಕತೆ ನೋಡಬೇಕಿತ್ತು. ಹೋಗೇ ಇರಲಿಲ್ಲ, ಬೆಳಗ್ಗೆಯಿಂದ ಟೈಮೇ ಆಗಿರಲಿಲ್ಲ. ಸ್ವಲ್ಪ ಸಮಾಧಾನ ಆಯಿತು ನೋಡಿದ ತಕ್ಷಣ. ಆಲ್ಮೋಸ್ಟ್ ಆರಿತ್ತು, ಅಂತಂದರೆ ಒದ್ದೆ ಅಂಶ ಎಲ್ಲ ಹೋಗಿತ್ತು, ಸ್ವಲ್ಪ ಒಣಗಿತ್ತು. ಸಮಾಧಾನ ಆಗಿ ಅದಿತಿನೂ ನೋಡಿ ಮೆಂತ್ಯ ಸೊಪ್ಪು ಅಂತ ಎಲ್ಲ ಅವರು ಹೇಳ್ತಿದ್ರು. ಅದಿತಿಗೆ ಸೊಪ್ಪು ಅಂತಂದರೆ ಅವ್ರಿಗೆ ಬರೀ ಗೊತ್ತಿರೋದು ಮೆಂತ್ಯ ಸೊಪ್ಪು ಮಾತ್ರ. ಸೊ ಮೆಂತ್ಯ ಸೊಪ್ಪು ಅಂತೆಲ್ಲ ಹೇಳ್ತಾಯಿದ್ರು. ಸೊ ನಾನು ಅಂದರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದೆ. ಅಂತಂದರೆ ಎಲ್ಲ ಒಂದು ಕಡೆಯಿಂದ ಕೆಳಗಡೆಯಿಂದ ಎಲ್ಲ ತೆಗೆದು ಫುಲ್ಲು ಟಾಪಪ್ ಎಲ್ಲ ಮಾಡಿ ಅದಿತಿ ಸ್ವಲ್ಪ ಹೊತ್ತು ಮಾಡಿ ಮೇಲೆ ಆಟ ಆಡ್ತಿದ್ರು. ಆ್ಯಂಡ್ ನನಗೂ ಮೂಡ್ ಸ್ವಿಂಗ್ಸ್ ಇದ್ದಿದ್ದರಿಂದ ನನಗೆ ಮಾಡಿ ಮೇಲೆ ಹೋಗೋದು, ವಾಕ್ ಮಾಡೋದು ಅಂತಂದರೆ ತುಂಬ ಇಷ್ಟ. ಆ್ಯಂಡ್ ಈವ್ನಿಂಗ್ಗೆ ನಾನು ಹಾಲು ಸಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಸಬ್ಬಕ್ಕಿ ಸೊಪ್ಪು ಮತ್ತು ಹಾಲು ಸಾರು ಎರಡು ಕಾಂಬಿನೇಷನ್ ತುಂಬ ಒಳ್ಳೆಯದು ಆ್ಯಂಡ್ ಹಾಲನ್ನು ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ನನಗೆ ಈಗ ಮೂಡ್ ಸ್ವಿಂಗ್ಸ್ ಇರೋದ್ರಿಂದ ಈಸಿ ಆಗಿರುವಂತಹ ಒಂದು ಅಡುಗೆನ ಮಾಡ್ಕೊಂಡ್ಬಿಟ್ರೆ ಏನು ಸ್ಟ್ರೆಸ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಅದನ್ನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. 10 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಸಬ್ಬಕ್ಕಿ ಸೊಪ್ಪನ್ನೆಲ್ಲ ತೊಳೆದು ನೆನೆಯೋದಕ್ಕೆ ಹಾಕಿದ್ದೆ. ಅದಿತಿ ಆರಾಮಾಗಿ ಆಟ ಆಡ್ತಿದ್ರು, ನಾನು ಹಾಗೆ ವಾಕ್ ಮಾಡ್ತಾಯಿದ್ದೆ. ನನಗೆ ಈ ರೀತಿ ಬೇಜಾರಾದಾಗ ಅಥವಾ ಆರೋಗ್ಯ ಸರಿ ಇಲ್ಲ ಅಂತ ಅಂದಾಗ, ಇವತ್ತು ಪೀರಿಯಡ್ಸ್ ಕ್ರ್ಯಾಂಪ್ ಬೇರೆ ಇತ್ತು, ಸ್ವಲ್ಪ ಡಿಸ್ಕಂಫರ್ಟ್ ಇತ್ತು, ಮೂಡ್ ಸ್ವಿಂಗ್ಸು ಅದೆಲ್ಲ ಒಂದೇ ಕಡೆ ನಡೀತಾ ಇತ್ತು ಎಲ್ಲನೂ, ಎವ್ರಿಥಿಂಗ್ ಅಟ್ ಅ ಟೈಮ್ ಅಂತ. ನನಗೂ ಮೂಡ್ ಸ್ವಿಂಗ್ಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ವಾಕ್ ಮಾಡಿದ್ರೆ ಆರಾಮಾಗಿ ಇರುತ್ತೆ ಅಂತ ಈ ಕಾರ್ನ ಮಾಡಿ ಮೇಲೆ ತೊಗೊಂಡು ಹೋಗಿದ್ದೆ. ಅದಿತಿ ಸೂಪರಾಗಿ ಎಂಜಾಯ್ ಮಾಡಿಕೊಂಡು ಅವರ ಒಂದು ಟೈಮ್ನೂ ಎಂಜಾಯ್ ಮಾಡಿದ್ರು. ಆ್ಯಂಡ್ ನಾನು ವಾಕ್ ಮಾಡ್ತಾ ಹಾಗೆಯೇ ಗಾಳಿನ, ಅಂತಂದರೆ ನೇಚರ್ ಇಸ್ ನೇಚರ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಪಕ್ಕದಲ್ಲಿ ಒಂದು ಕಾಡು ರೀತಿ ಇದೆ ಕಾಂಪೌಂಡು. ಸೊ ಅಲ್ಲಿಂದ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಬರ್ಡ್ಸ್ ಎಲ್ಲ ಆರಾಮಾಗಿ ನೋಡ್ಬೋದು ಬರ್ಡ್ಸ್ನ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ನವಿಲು ಇದೆ, ನವಿಲು ಕೂಗೋದು, ನವಿಲೂ ನೋಡ್ತಿರ್ತೀವಿ ಆವಾಗವಾಗ. ಆ್ಯಂಡ್ ಡ್ಯಾಡನು ಅದೇ ಸಮಯಕ್ಕೆ ಬಂದರು. ಡ್ಯಾಡಾಗೆ ಹೇಳಿದೆ ಒಂದು ಸಲ ಸುಮ್ಮನೆ ಹಾಗೆ ವಾಕ್ ಹೋಗಿ ಬರೋಣ ಅಂತ. ವಾಕ್ ಏನು ಬೇಡ, ಗಾಡಿಲೇ ಹೋಗಿ ಬರೋಣ, ನನಗೂ ಸುಸ್ತಾಗಿದೆ ಅಂತ ಹೇಳಿದ್ರು. ಹಾಗೆಯೇ ಒಂದು ಗಾಡಿಯಲ್ಲಿ ಸುಮ್ಮನೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಅದಿತಿನ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಇದೇ ರೀತಿ ಹೆಚ್ಚಿನ ಮಾಹಿತಿ ಆ್ಯಂಡ್ ನಿಮ್ಮ ಜೊತೆ ನನ್ನ ಒಂದು ಡೈಲಿ ಲೈಫ್ನ
ಹೇಗಿರುತ್ತೆ, ಅದಿತಿ ಮನೆ ಕೆಲಸ ಈ ಎಲ್ಲ ಮಾಹಿತಿ ಜೊತೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಏನೇ ಸಜೆಷನ್ಸ್ ಇದ್ದರೂ, ಏನೇ ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತ ಇದ್ರೂ ಸಹ ನನಗೆ ಕಮೆಂಟ್ ಮಾಡಿ. ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ಯುವರ್ ಕಮೆಂಟ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬಾಯ್.